ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ. ಕ್ರಿಸ್ಪಿ ಅಂಡ್ ಟೇಸ್ಟ್ ಅಂಡ್ ಸಾಫ್ಟ್. ಸೊ ಮಳೆಗಾಲ ಬೇಸಿಗೆಗಾಲ ಮುಗೀತು, ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಹಾಗೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಈ ಎರಡು ಸೀಸನ್ಗೂ ಬೆಸ್ಟ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಖಾರವಾಗಿ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ನಾನು ಹೇಳ್ಕೊಡೋ ಈ ವಿಡಿಯೋ ಏನಾದ್ರೂ ನಿಮಗೆ ಚೆನ್ನಾಗಿ ಬರಲಿಲ್ಲ ಅಂದ್ರೆ ನನ್ನ ವಿಡಿಯೋಸ್ನ ಯಾವತ್ತೂ ನೋಡ್ಲೇಬೇಡ್ರಿ, ಹಾಗೆ ಚಾನೆಲ್ಗೂ ಸಬ್ಸ್ಕ್ರೈಬ್ ಆಗ್ಲೇಬೇಡ್ರಿ. ನಾನು ಹೇಳ್ಕೊಡೋ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ಈ ಫ್ರೆಂಚ್ ಫ್ರೈಸು ಕ್ರಿಸ್ಪಿ ಅಂಡ್ ಟೇಸ್ಟಿಯಾಗಿ ಬರಲಿಲ್ಲ ಅಂದ್ರೆ ಹೇಳ್ದಾಗ ಮಾಡ್ರಿ ಅಷ್ಟೇ. ಸೊ ಬನ್ನಿ, ಇನ್ನ ತಡ ಮಾಡ್ದಲ್ಲೇ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಸಿಂಪಲ್ ಸಾಮಗ್ರಿಗಳು: ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ. ಸಾಂಬಾರ್ ಪುಡಿ ತಗೊಂಬೇಡ್ರಿ, ಅಚ್ಕಾರದ ಪುಡಿ ತಗೊಳ್ರಿ. ಆಮೇಲೆ ಅಡುಗೆ ಎಣ್ಣೆ, ನಾಟ್ ಬಾಟ್ಲಿ ಎಣ್ಣೆ. ಆಮೇಲೆ ಜೋಳದ ಹಿಟ್ಟು, ಸ್ವಲ್ಪ ಮೆಣಸು ಪುಡಿ. ಇಷ್ಟೇ ಸಾಮಗ್ರಿಗಳು ಬೇಕಿರೋದು ನಮ್ಮ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಕ್ರಿಸ್ಪಿ ಅಂಡ್ ಟೇಸ್ಟಿ ಆಗಿರುತ್ತೆ ಮಾಡಿದ್ರೆ ಅಂತೂ. ಸೊ ಬನ್ನಿ, ಇನ್ನು ಮಾಡುವ ವಿಧಾನನ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಸ್ಟೆಪ್ ಬೈ ಸ್ಟೆಪ್ನ ನೋಡಿದ್ರೇನೆ ನಿಮಗೆ ಈ ಕ್ರಿಸ್ಪಿ ಅಂಡ್ ಟೇಸ್ಟಿಯಾಗಿ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಗಟ್ಟಿ ಆಗೋದು, ಇಲ್ಲಾಂದರೆ ನೀಟಾಗಿ ಬೇಯದೇ ಇರೋದು, ಆ ಥರ ಆಗ್ಬಿಡುತ್ತೆ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ನೋಡ್ಕೊಳ್ಳಿ. ಮೊದಲಿಗೆ ಒಂದು 3-4 ಆಲೂಗಡ್ಡೆ ತಗೊಂಡು ನೀಟಾಗಿ ಉಪ್ಪು ನೀರಲ್ಲಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಂಡ್ಮೇಲೆ ಇನ್ನು ನೆಕ್ಸ್ಟ್ ಪ್ರೊಸೀಜರು, ಸಿಪ್ಪೆನ ನೀಟಾಗೆ ತೆಕ್ಕೊಬೇಕು. ತೆಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸಲಿ ವಾಶ್ ಮಾಡ್ಕೊಂಡು ಈ ಥರ ಸ್ಲೈಸಾಗೆ ಉದ್ದುದ್ದು ಹಚ್ಕೊಂಬರ್ಬೇಕು. ಬನ್ನಿ, ಇದೇ ಥರ 3 ಆಲೂಗಡ್ಡೆನೂ ನೀಟಾಗೆ ಹಚ್ಕೊಂಬಿಡೋಣ. ಅದು ಹಚ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ವೇಸ್ಟ್ ಆಗಬಾರ್ದಲ್ವಾ. ಸೊ ಆ ಟೈಮಲ್ಲಿ ಏನು ಮಾಡೋಣ ಅಂದರೆ, ಒಂದು ಸ್ವಲ್ಪ ನೀರು, ಒಂದು 2 ಕಪ್ಪಷ್ಟು ನೀರು, ಆಮೇಲೆ ಸ್ವಲ್ಪ ಕಲ್ಲುಪ್ಪು, ಇಷ್ಟು ಹಾಕ್ಕೊಂಡು ಕಾಯೋದಕ್ಕೆ ಬಿಟ್ಬಿಡೋಣ ನೀರನ್ನ. ಅದ್ರ ಪಾಡಿಗೆ ಅದು ಕಾಯ್ತಾ ಇರುತ್ತೆ, ನಮ್ಮ ಪಾಡಿಗೆ ನಾವು ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನೀಟಾಗಿ ಈ ಥರ ವಾಶ್ ಮಾಡ್ಕೊಬೇಕು. ಮತ್ತೆ ಉಪ್ಪು ನೀರಲ್ಲೇ ವಾಶ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಇತ್ತಲ್ಲ ಅದೇ ನೀರಿಗೆ ಹಾಕೊಂಡ್ರು ತೊಂದರೆ ಇಲ್ಲ. ಆಮೇಲೆ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಈ ನೀಟಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದೆಲ್ಲ ನೀರಿಗೆ ಹಾಕೊಂಬಿಡ್ಬೇಕು. ನೀರಿಗೆ ಹಾಕ್ಕೊಂಡು ಒಂದು 2-3 ನಿಮಿಷ ಅಥವಾ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತೀರಾ ಏನು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಆಮೇಲೆ ಆಲೂಗಡ್ಡೆ ಪಿಸ್ ಆಗೋಗುತ್ತೆ. ಒಂದು 2 to 3 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಇಷ್ಟು ಮಟ್ಟಿಗೆ ಕುದಿ ಬಂದರೆ ಸಾಕು. ಆಮೇಲೆ ಒಂದು ಜಾಲರಿ ಇರುತ್ತಲ್ವ ಮನೆಯಲ್ಲಿ, ಆ ಜಾಲರಿ ತಗೊಂಡು ಸೋಸೋದಕ್ಕೆ ಹಾಕೊಂಬಿಡೋಣ. ಬನ್ನಿ, ನೀಟಾಗಿ ಎಲ್ಲ ತೆಕ್ಕೊಂಬಿಟ್ಟು ಈ ಥರ ಸೋಸ್ಕೊಂಬಿಡ್ಬೇಕು ನೀಟಾಗಿ. ನೀರೆಲ್ಲ ಸೋಸ್ಕೊಂಡ್ಮೇಲೆ ಒಂದು ಟವಲ್ಲು ಅಥವಾ ಬಟ್ಟೆ ಯಾವುದೋ ಒಂದು ಅದ್ರ ಮೇಲೆ ಈ ಥರ ಒಣಗಾಕೊಂಡು ಒಂದು 5-10 ನಿಮಿಷ ಅಥವಾ ಒಂದು 5 ನಿಮಿಷ ಸಾಕು. ಒಂದು ಸ್ವಲ್ಪ ಒಣಗಿಸ್ಕೊಳ್ಳಿ. ಒಣಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಒಣಗಿಸ್ಕೊಂಡ್ಮೇಲೆ ಏನು ಮಾಡೋಣ ಅಂದರೆ, ಒಂದು ಬೌಲ್ ತಗೊಂಡು ಬೌಲಿಗೆ ಹಾಕೊಂಬಿಡೋಣ. ಬನ್ನಿ, ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ಟೇಸ್ಟಿ ಆ್ಯಂಡ್ ಸ್ನ್ಯಾಕ್ಸ್ ಆ್ಯಂಡ್ ತಿಂಡಿ, ಅನ್ನ ಸಾಂಬಾರ್, ವೆರೈಟಿ ತಿನಿಸುಗಳು ಬರ್ತಾನೆ ಇರ್ತವೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಲಿ. ಆ್ಯಕ್ಚುಲಿ ರೆಸಿಪಿ ಎಲ್ಲ ಇದು ಸ್ನ್ಯಾಕು. ಆಮೇಲೆ ಆಲೂಗಡ್ಡೆಗೆ ಒಂದು ಸ್ವಲ್ಪ ಜೋಳದಿಟ್ಟು ಹಾಕೊಂಡು, ವಾಟರ್ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕಷ್ಟೆ. ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆಗೆ ಆ ಜೋಳದಿಟ್ಟೆಲ್ಲ ಇಟ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಪ್ರೊಸೀಜರು ನಿಮಗೆ ಗೊತ್ತೇ ಇರುತ್ತೆ. ಬಾಣಲೆ ತಗೊಂಡು ಎಣ್ಣೆ ಇಟ್ಟು, ಆ ಎಣ್ಣೆ ಕಾದ್ಮೇಲೆ ಈ ಆಲೂಗಡ್ಡೆ ಎಲ್ಲ ಹಾಕೊಂಬಿಡ್ಬೇಕು ಅಷ್ಟೇ. ಇದನ್ನು ತೇಲಿಸ್ಕೊಳ್ಳೋದು ಒಂದು ಕಲೆ. ಇತ್ತ ತೀರ ರೋಸ್ಟು ಆಗಬಾರ್ದು, ಇತ್ತ ಬೇಯ್ದಲೇನೂ ಇರಬಾರ್ದು. ಅದೊಂದು ಸ್ವಲ್ಪ ಕೆಂಪು ಕಲರಿಗೆ ಮಾಗ್ತಾ ಬರುತ್ತೆ, ಆವಾಗ ತೆಕ್ಕೊಂಬಿಡ್ಬೇಕು. ನೀವೇ ನೋಡ್ಬೋದು ವಿಡಿಯೋಲಿ, ಅದು ಯಾವ ಕಲರಿಗೆ ಬಂದಮೇಲೆ ತೆಗಿಬೇಕು ಅನ್ನೋದನ್ನು ತೋರಿಸ್ತೀವಿ. ವಿಡಿಯೋನ ನೋಡ್ತಾ ಇರಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸ್ಟಾರ್ಟಿಂಗಲ್ಲಿ ನೊರೆ ಥರ ಎಷ್ಟೊಂದು ಬರ್ತಾ ಇತ್ತಲ್ವಾ, ಆ ನೊರೆ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದ್ರೆ ನಮ್ಮ ಫ್ರೆಂಚ್ ಫ್ರೈಸು ನೀಟಾಗೆ ಫ್ರೈ ಆಗಿದೆ ಅಂತ ಅರ್ಥ. ತೀರಾ ಕೆಂಪುಗಾಗೋವರೆಗೂ ಕಾಯಬೇಕು ಅಂತ ಏನೂ ಇಲ್ಲ. ಈ ನೊರೆ ಎಲ್ಲ ಬಿಡ್ತಾ ಬಂದಾಗ ನಮ್ಮ ಫ್ರೆಂಚ್ ಫ್ರೈಸು ಫ್ರೈ ಆಗಿದೆ ಅಂತ ತಿಳ್ಕೊಬೇಕು. ಆಮೇಲೆ ಒಂದು ಅದೇ ಜಾಲರಿಗೆ ಒಂದು ಸ್ವಲ್ಪ ಒರೆಸ್ಕೊಂಬಿಟ್ಟು ಈ ಎಣ್ಣೆ ಎಲ್ಲ ಸೋಸೋದಕ್ಕೆ ಬಿಟ್ಕೊಳ್ಳೋಣ. ಬನ್ನಿ, ಇನ್ನು ಇದೇ ಥರ ಇನ್ನೂ 1-2 ಒಬೆ ಆಗುತ್ತೆ. ಅದನ್ನು ಬೇಯಿಸ್ಕೊಂಡು ಲಾಸ್ಟ್ಗೆ ಉಪ್ಪು ಖಾರ ಹಾಕ್ಕೊಂಬಿಡೋಣ. ಬನ್ನಿ,
ನಿಮಗೆ ಯಾವುದಾದ್ರೂ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಫ್ರೆಂಚ್ ಫ್ರೈಸ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬಿಸಿ ಮೇಲೇ ಉಪ್ಪು ಖಾರ ಹಾಕ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗೇ ಇಟ್ಕೊಳ್ಳುತ್ತೆ. ಇಲ್ಲ ಅಂದರೆ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಅದಕ್ಕೇ ಬೇಗ ಆದಷ್ಟು ಬೇಗ ಬಿಸಿ ಮೇಲೇ ಹಾಕೊಂಬಿಡಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ ಲವರ್ಸ್ ಆಗಿದ್ರೆ ಖಾರ ಜಾಸ್ತಿನೇ ಹಾಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಮೆಣಸು ಪುಡಿ ಲೈಟಾಗೆ, ಮೆಣಸು ಪುಡಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಹೀಟು. ಇಲ್ಲ ಚಳಿಗಾಲಕ್ಕೆ ಬೆಸ್ಟು. ಇನ್ನೇನು ವಿಂಟರ್ ಸೀಸನ್ನು, ರೈನಿ ಸೀಸನ್ ಸ್ಟಾರ್ಟ್ ಆಗ್ತಾ ಬಂತು. ಆ ಸೀಸನ್ಗೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ನೋಡ್ಬೋದು ಮೇಲ್ಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. ಬೆಸ್ಟ್ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ಅಷ್ಟೇ. ಗೈಸ್ ನೋಡ್ಬೋದು ಫೈನಲಿ ನಮ್ಮ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ. ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ನೀವು ಒಂದ್ಸಲ ಮಾಡ್ಕೊಂಡು ತಿನ್ಲೇಬೇಕು. ನಾನು ಹೇಳೋದಕ್ಕಿಂತ ನೀವು ಮಾಡ್ಕೊಂಡು ಟೇಸ್ಟ್ ಮಾಡೋದ್ಮೇಲೆ ಬೇಕಾದ್ರೆ ಬಂದು ಕಮೆಂಟ್ ಹಾಕಿ ಎಷ್ಟು ಸಖತ್ತಾಗಿದೆ ಅಂದ್ರೆ ಅದು ಹೇಳೋದಕ್ಕಾಗಲ್ಲ. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಬನ್ನಿ ಒಂದ್ಸಲ ಟೇಸ್ಟ್ ಮಾಡೋಣ. ನೋಡ್ಬೋದು ಸುಮ್ಮನೆ ಕಚ್ಚೂರ ಸಾಕು, ಅಷ್ಟು ಸಾಫ್ಟ್ ಆಗಿದೆ. ಆ ಉಪ್ಪು ಖಾರ ಮೆಣಸು ಬೇರೆ ಟೇಸ್ಟ್. ನಾನು ಇಷ್ಟು ಪರ್ಫೆಕ್ಟ್ ಆಗಿ ಫಸ್ಟ್ ಟೈಮೇ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಒಟ್ನಲ್ಲಿ ಸಖತ್ತಾಗಿ ಬಂದಿದೆ. ಸೊ ಮೇಲ್ಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಬೆಸ್ಟ್ ಕಾಂಬಿನೇಷನ್. ಇನ್ನೇನ್ ವಿಂಟರ್ ಸೀಸನ್, ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ನೋದಕ್ಕೆ ಬೆಸ್ಟ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಏನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನನ್ನ ವಿಡಿಯೋಸ್ನ ಯಾವ್ದು ನೋಡ್ಲೇಬೇಡ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ಓಪನ್ ಚಾಲೆಂಜ್. ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಸ್ ಅಲ್ಲಿ ಕರೆಕ್ಟ್ ಆಗಿ ಎಲ್ಲಾ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಇಷ್ಟು ಕ್ರಿಸ್ಪಿ ಆಗಿರೋ ಪೊಟ್ಯಾಟೊ ಫ್ರೆಂಚ್ ಫ್ರೈಸ್ ರೆಡಿ ಆಗೋದು ಗ್ಯಾರಂಟಿ. ಸೊ ರೆಡಿ ಆಗ್ಲಿಲ್ಲ ಅಂದ್ರೆ ಹೇಳ್ದಾಗೆ ವಿಡಿಯೋಸ್ನ ಯಾವ ನೋಡ್ಲೇಬೇಡ್ರಿ. ಸೊ ನೀವು ಒಂದ್ಸಲ ಮಾಡ್ಕೊಂತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ರೆಸಿಪಿ ಒಳಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ಲಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ಒಳಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.